ಸರ್, ಈಗ ಇನ್ನೊಂದು ಗಂಭೀರವಾದ ಆರೋಪ ಕೇಳಿ ಬಂತು ನಿಮ್ಮ ವಿರುದ್ಧ. ಖಾದರ್ ಅವರು ಪೀಠೋಪಕರಣಗಳ ವಿಚಾರದಲ್ಲಿ ದುಡ್ಡು ಮಾಡಿದ್ರು, ಬೀಗದ ವಿಚಾರದಲ್ಲಿ ದುಡ್ಡು ಮಾಡಿದ್ರು ಅಂತ ಇವನ್ ಕಾಗೇರಿ ಅವರು ಕೂಡ ನಿಮ್ಮ ವಿರುದ್ಧ ಆರೋಪ ಮಾಡಿದ್ರು. ಆ ಆರೋಪಗಳಿಗೆ ನಿಮ್ಮ ಉತ್ತರ ಏನು? ಉತ್ತರ ಅದಕ್ಕೆಲ್ಲ ಉತ್ತರ ಕೊಡುವನೇ ಅಲ್ಲ. ಯಾಕಂತ ಹೇಳಿದೆ, ಅಸೂಯೆಗೆ ಮದ್ದು ಎಲ್ಲದಕ್ಕೆ ಮದ್ದು ಇದೆ, ಅಸೂಯೆಗೆ ಮದ್ದು ಇರಲಿಲ್ಲ. ನಾನು ಸ್ಪೀಕರ್ ಆಗಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟ ಹೆಸರು ಗಳಿಸಿ ಇಲ್ಲಿ ಒಂದು ಡೆವಲಪ್ಮೆಂಟ್ ವರ್ಕ್ಗಳನ್ನೆಲ್ಲವೂ ಕೂಡ ಮಾಡಿದಾಗ ಸಾಧಾರಣ ಟೀಕೆ ಟಿಪ್ಪಣಿಗೆಲ್ಲ ಕೂಡ ಬಂದೇ ಬರ್ತದೆ. ನಾನು ಏನಿದ್ರು ಕೂಡ ಶಾಸಕರಿಗೆ ಉತ್ತಮವಾದ ಸವಲತ್ತು ಸಿಕ್ಕಬೇಕು, ಶಾಸಕರಿಗೆ ಉತ್ತಮವಾದ ವ್ಯವಸ್ಥೆ ಸಿಕ್ಕಬೇಕು ಇದನ್ನು ಹೇಳಿಕೊಂಡೆ ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅಲ್ಲದೆ ನಮ್ಗೆ ಅಲ್ಲಿ ಎರಡನೇ ಉದ್ದೇಶ ಯಾವುದೂ ಕೂಡ ಇಲ್ಲ, ಅದರ ಅಗತ್ಯನೂ ಕೂಡ ಇಲ್ಲ. ಆ ಸ್ಪೀಕರ್ ಆಗಿದ್ದುಕೊಂಡು 5ರಲ್ಲಿ ಸಪ್ಪೆ ಮಾಡಿಲ್ಲ ಅಂದ್ಮೇಲೆ ಫ್ಯಾಕ್ಟ್ಗಳ ಸಮೇತ ಅವ್ರಿಗೆ ಉತ್ತರ ಕೊಡ್ಬೋದಿತ್ತಲ್ಲ, ಅದನ್ನ ಅಸೂಯೆ ಅನ್ನೋ ಕನ್ಕ್ಲೂಷನ್ಗೆ ಯಾಕೆ ಬಂದ್ರಿ? ಅವ್ರು ಮತ್ತೆ ರಿಟರ್ನ್ ಅಲ್ಲಿ ಕೊಡ್ಲಿಲ್ಲ. ನಾನು ಹೇಳಿದ್ದೆಲ್ಲ, ನನ್ನ ಆಫೀಸಲ್ಲಿ ಇದ್ದೇನೆ, ನಾನು ರೈಟಿಂಗ್ ಅಲ್ಲಿ ಕೊಡಿ, ನಾನು ತಕ್ಷಣ ತನಿಖೆ ಮಾಡಿ ಎಲ್ಲ ಫ್ಯಾಕ್ಟ್ ಫಿಗರ್ ಕೊಡ್ತೇನೆ. ಫೈನಾನ್ಸ್ ಅಲ್ಲಿ ಏನು ಬೇಕು ಫ್ಯಾಕ್ಟ್ ಫಿಗರ್ ಸಿಗ್ತದೆ. ನಾವ್ ಹೇಳಿದ ತಕ್ಷಣ ಫೈನಾನ್ಸ್ ಮಾಡ್ತಾರ? ಅದಕ್ಕೆ 100 ಕ್ವಶನ್ ಹಾಕುದಿಲ್ವಾ ಇದರಲ್ಲಿ? ಅಲ್ಲಿಂದಲ್ಲಿ ಕೂಡ ಅವ್ರಿಗೆ ತಗೊಳ್ಬಹುದಲ್ಲ, ನಮಗೂ ರೈಟಿಂಗ್ ಅಲ್ಲಿ ಕೊಡ್ಬೋದಲ್ಲ. ನಾನೇ ತನಿಖೆ ಆದೇಶ ಮಾಡ್ತಿದ್ದೇನಲ್ಲ. ಈ ರೀತಿಯ ಆರೋಪಗಳು ಬಂದಾಗ ನಾಟ್ ಕಾಗೇರಿ, ರಾಜ್ಯದ ಜನರಿಗೂ ನೀವು ಉತ್ತರ ಕೊಡ್ಬೋದಿತ್ತಲ್ಲ ನಿಮ್ ಬಗ್ಗೆ ಅಪಪ್ರಚಾರ ಆಗುವಾಗ. ರಾಜ್ಯ ಇವ್ರ ಮಾತನ್ನು ಯಾರು ನಂಬ್ತಾರೆ? ಇವರ ನೋಡಿ, ನನ್ನ ಕ್ಷೇತ್ರ ಜನರು ಇವರ ಮಾತನ್ನು ನಂಬುದೇ ಇಲ್ಲ. ಈ ನನ್ನ ಕ್ಷೇತ್ರ ಬಿಟ್ಟು ಹೊರಗಿನವರು ಏನ್ ನಂಬಿದ್ರು ನನ್ಗೇನು? ನನ್ನ ಮೇಲೆ ವಿಶ್ವಾಸ ಇಟ್ಟರೆ ಅವರು ಒಳ್ಳೆಯದು, ನನ್ನ ವಿಶ್ವಾಸ ನನಗೇನು ಲಾಸ್ ಇಲ್ಲ. ಅದು ನನಗೆ ಮತ್ತು ನನ್ನ ಕ್ಷೇತ್ರ ಜನರಿಗೆ ಮಾತ್ರ ಸಂಬಂಧ. ನಾನು ಹೇಗೆ ಅಂತ ಬಲ ವರ್ಷದ ಅವ್ರಿಗೆ ಗೊತ್ತಿದೆ, ಅವ್ರು ಹೇಗೆ ಅಂತ ನನಗೆ ಗೊತ್ತಿದೆ. ಆದ ಕಾರಣ ನನ್ನ ಕ್ಷೇತ್ರ ವ್ಯಾಪ್ತಿಯವರು ನನ್ನ ಮೇಲೆ ಉತ್ತಮ ಅಭಿಪ್ರಾಯ ಇಟ್ಟುಕೊಂಡು ಅವ್ರಿಗೆ ನನ್ನ ಸತ್ಯಾಂಶ ವಿಚಾರ ಗೊತ್ತಿರುವಾಗ ಅದರ ಹೊರಗಿನವ್ರು ನನಗೆ ಏನು ಆಲೋಚನೆ ಮಾಡಿದ್ರು ನನ್ನ ಕಡೆ ಇಲ್ಲೇ ಇಲ್ಲ. ನಾನು ತಲೆ ಕೆಡಿಸಿಕೊಳ್ಳುವುದು ಇಲ್ಲ. ನನಗೆ ನನ್ನ ಆಧಾರ ನನ್ನ ಕ್ಷೇತ್ರದವರು ಮಾತ್ರ. ಅದಕ್ಕೆ ನಾನು ಕೆಲಸ ಮಾಡ್ತೇನೆ, ಅದರ ಪ್ರಯೋಜನ ಬೇರೆ ಕ್ಷೇತ್ರದವರಿಗೆ ಸಿಗ್ತದೆ. ನನ್ನ ಮೇಲೆ ವಿಶ್ವಾಸ ಇಟ್ಟರೆ, ವಿಶ್ವಾಸ ಇರದಿದ್ದರೆ ಬೇಡ, ನಮ್ಗೇನು ಸಮಸ್ಯೆ ಆಗಬೇಕು? ಸಬ್ಜೆಕ್ಟೇ ಇಲ್ಲಲ್ಲ. ಸರ್ಕಾರ ವಿಷಯಾಂತರ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ, ಮಳೆಯ ಕೊರತೆಯಿಂದಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾರಿ ತೊಂದರೆ ಆಗ್ತಾ ಇದೆ. ಈಗಲೂ ಕೂಡ ಅದನ್ನು ಅಡ್ರೆಸ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ. ಆದ್ರೆ ವಿಷಯಾಂತರ ಮಾಡೋದಕ್ಕೆ ಕಾಂಗ್ರೆಸ್ನವರು ಎತ್ಕೊಂಡಿರುವಂತಹ ಅಜೆಂಡಾ ಅಂತಂದ್ರೆ ಆರ್ಎಸ್ಎಸ್ ಬಗ್ಗೆ ಮಾತಾಡ್ಬಿಟ್ರೆ ವಿಷಯಾಂತರ ಆಗುತ್ತೆ, ಎಲ್ಲ ಗಮನ ಆ ಕಡೆ ಹೋಗುತ್ತೆ ಅಂತ. ಆದ್ರೆ ಬರಗಾಲದ ಬಗ್ಗೆ ನೀವು ಗಮನ ಹರಿಸಿದ್ರಾ? ಕಾವೇರಿ ನೀರಿನ ವಿಚಾರವಾಗಿ ಗಮನ ಹರಿಸಿದ್ರಾ? ಆರೋಗ್ಯದ ವಿಚಾರವಾಗಿ ಗಮನ ಹರಿಸಿದ್ರಾ ಅನ್ನೋಂಥ ಪ್ರಶ್ನೆ ನಿಮ್ಮನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ಸರ್ಕಾರ ಜನರ ಪರವಾಗಿ ಎಲ್ಲ ಕೆಲಸಗಳು ಮಾಡ್ತಾ ಇದೆ. ಬರಗಾಲ ಸಂಬಂಧಪಟ್ಟಾಗೆ ಎಲ್ಲ ಮಂತ್ರಿಗಳು ಎಲ್ಲ ಕ್ಷೇತ್ರಕ್ಕೆ ಹೋಗಿ, ಜಿಲ್ಲೆಗೆ ಹೋಗಿ ಅಲ್ಲಿ ಏನು ಅನುದಾನ ಬೇಕಾದಷ್ಟು ಅನುದಾನ ಹೇಗೆ ಕೆಲಸ ಮಾಡಬೇಕು, ಪರಿಹಾರ ಕೊಡುವಂಥದ್ದು. ಪ್ರಕೃತಿ ವಿಕೋಪ ನಮ್ಮ ಕೈಯಲ್ಲಿಲ್ಲ, ಅದು ದೇವರ ಕೈಯಲ್ಲಿ ಇರುವಂಥದ್ದು. ಆಗಬಾರ್ದಂತ ನಮ್ಮ ಕನಸು. ಆದಾಗ ಅವ್ರ ಸರ್ಕಾರ ನಿಂತಿದೆ. ಬರಗಾಲಕ್ಕೆ ಹೋಗಿ ಏನೆಲ್ಲ ಇವತ್ತು ಅಗತ್ಯತೆ, ನೀರಿಗೆ ಸಂಬಂಧ ವ್ಯವಸ್ಥೆ ಬೇಕಾ? ಎಷ್ಟು ಜನರಿಗೆ ಪರಿಹಾರ ಕೊಟ್ರಿ ಸರ್? ಎಷ್ಟು ಡ್ಯಾಮೇಜ್ ಆಗಿದೋ ಎಲ್ಲರಿಗೂ ಪರಿಹಾರ ಕೊಟ್ಟಿದ್ದಾರೆ. ಪರಿಹಾರ ಇನ್ನೂ ಯಾರಿಗೂ ಬಂದಿಲ್ಲ. ನಮ್ಮ ಕ್ಷೇತ್ರ ಎಲ್ಲರಿಗೂ ಕೂಡ ಬಂದಿದೆ. ಪರಿಹಾರ ಇನ್ನೂ ಯಾರಿಗೂ ರೀಚ್ ಆಗಿಲ್ಲ. ಅಲ್ಲ, ನಾನು ಇನ್ಶೂರೆನ್ಸ್ ಮಾಡಿಸಿದವ್ರಿಗೂ ಕೂಡ ಬೆಳೆ ಬಂದಿಲ್ಲ. ನಿಮ್ಮ ಗಮನಕ್ಕಿರ್ಲಿ ಸರ್, ಮೊನ್ನೆ ಕಲಬುರಗಿ ಭಾಗದಲ್ಲಿ ಬೆಳೆ ಪರಿಹಾರ ಬಂದಿದೆ. ಎಷ್ಟು ಹೇಳಿ? 34 ರೂಪಾಯಿ, 54 ರೂಪಾಯಿ, 59 ರೂಪಾಯಿ ಬಂದಿದೆ. ಇವರು 650 ರೂಪಾಯಿ ಪರ್ ಎಕರೆ ಪೇ ಮಾಡಿದ್ದಾರೆ. ನೀರಾವರಿ ಭೂಮಿ ಇರೋರು ಪರ್ ಎಕರೆ 1650 ರೂಪಾಯಿ ಪೇ ಮಾಡಿದ್ದಾರೆ. ಅವರಿಗೆ 34 ರೂಪಾಯಿ, 59 ರೂಪಾಯಿ ಪರಿಹಾರ ಬರುತ್ತೆ ಅಂತಂದ್ರೆ ಇದು ಯಾವ ಲೆಕ್ಕ? ಅಲ್ಲ, ಅದು ನಿಮ್ಮ ಇಂಡಿವಿಜುವಲ್ ಕೇಸ್ ಆಗಿರ್ಬೋದು. ಅದನ್ನ ಸಂಪೂರ್ಣ ಕಲಬುರಗಿ ಜಿಲ್ಲೆಯಲ್ಲಿ ಆಗಿರ್ಬೋದು. ನಾನು 4 ಜಿಲ್ಲೆ ಉಸ್ತುವಾರಿ ಸಚಿವನಾಗಿದ್ದೆ. ಅಲ್ಲಿ ನಾವು ಹೋದಾಗ ಕೋಟ್ಯಾಂತರ ರೂಪಾಯಿ ಫಸಲ್ ಬಿಮಾ ಯೋಜನೆಯಲ್ಲಿ ಇನ್ಶೂರೆನ್ಸ್ ಪಡ್ಕೊಂಡಿದ್ದಾರೆ. ಯಾರು ಕೂಡ ನಮ್ಗೆ ಒಬ್ಬನೇ ಒಂದು ಅರ್ಜೆಂಟ್ ಮಾಹಿತಿ ನಿಮ್ಗೆ ಹೇಳ್ತಾ ಇರೋದು ಒಂದು 4-5 ದಿನದ ಹಿಂದೆ. ಅದು ನನ್ಗೆ ಗೊತ್ತಿಲ್ಲ ಇದರಲ್ಲಿ ಏನಂತ ಹೇಳಿ. ಅಂದ್ರೆ ಎಲ್ಲ ಒಂದೇ ಕೈ ಇದ್ರೆ ನಾನು ಹೇಳಿಕೆ ಆಗುದಿಲ್ಲ ಅಲ್ಲ. ಏನ್ ಗಮನಿಸ್ತಾ ಇದೆ ಸರ್ಕಾರ ಅನ್ನೋ ಪ್ರಶ್ನೆ. ಸರ್ಕಾರದಲ್ಲಿ ಎಲ್ಲಿ ನೋಡಿ, ಸರ್ಕಾರ ಗಮನಿಸಿ ನೋಡಿ, ಎಲ್ಲಿ ಸಮಸ್ಯೆ ಬರ್ತಾರೆ ಸರಿಪಡಿಸ್ತದೆ. ಯಾಕೆ ಬಂತು ಏನು ತನಿಖೆ ಆಗ್ತದೆ.